ಎಲ್ಲರಿಗೂ ನಮಸ್ಕಾರ. ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥನ್ ಜೊತೆ ಇದ್ದಾರೆ ದಿವ್ಯ ಜ್ಯೋತಿ. ಎಷ್ಟು ಗಂಟಲನ್ನು ಹೊರಕೊಂಡ್ರು ಅಷ್ಟೇ ಅಂತ ಕಾಣಿಸ್ತಿದೆ ಸರ್ಕಾರಗಳ ಮಟ್ಟದಲ್ಲಿ. ಜನನೂ ಕೂಡ ಎಷ್ಟು ಹೇಳಿದ್ರು ಅವ್ರ ಪಾಡಿಗೆ ಅವರಿದ್ದಾರೆ ಆ ಉಡಾಫೆನಲ್ಲಿ ಅಂತ. ಒಂದು ರೀತಿ ಜನಸಮುದಾಯವೇ ಸಾಮೂಹಿಕ ಆತ್ಮಹತ್ಯೆ ನಿರ್ಧಾರವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಗೊತ್ತಿದ್ದು ಸಾವಿನ ಮನೆಯ ಬಾಗಿಲನ್ನು ತಟ್ಟಿ ಹೋಗ್ತಿದ್ದಾರೆ. ಒಂದು ಕಡೆ ಜನ ಕೇಳ್ತಿಲ್ಲ, ಇನ್ನೊಂದು ಕಡೆ ಸರ್ಕಾರ ಕೇಳಿಸ್ಕೋತಾ ಇಲ್ಲ. ಈ ಮಧ್ಯದಲ್ಲಿ ಹೇಳಿಯಾದರೂ ಏನು ಪ್ರಯೋಜನ? ಆದರೂ ನಮ್ಮ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಆದರೂ ಇನ್ನೊಮ್ಮೆ ಮಗದೊಮ್ಮೆ ಮಾಡು ಪ್ರಯತ್ನವ ಮಾಡು ಅಂತ ಇವತ್ತು ಅದೇ ಪ್ರಯತ್ನ ಮುಂದುವರಿಸ್ತೀವಿ ಅಷ್ಟೆ. ಭೀಕರವಾಗಿದೆ ಪರಿಸ್ಥಿತಿ, ದಾರುಣವಾಗಿದೆ ಕಥೆಗಳು. ನೋಡೋಕ್ಕಾಗ್ತಾ ಇಲ್ಲ, ಯಾವುದನ್ನೂ ಕೇಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಕರ್ನಾಟಕ ರಾಜ್ಯದ ಸ್ಥಿತಿಯನ್ನು ಇವತ್ತು ನಿಮ್ಮ ಮುಂದೆ ಹಾಜರುಪಡಿಸಬೇಕು. ಮುಂದೊಂದು ದಿನ ಯಾರೂ ಹೇಳಬಾರದು. ಯಾಕಂದರೆ 10-15 ದಿನಗಳ ಹಿಂದೆ ನಾವು ಹೇಳ್ತಾ ಇದ್ದೀವಿ, ಎರಡನೆಯ ಅಲೆಯನ್ನು ಮರೆತು ಬಿಡಿ, ಮೂರನೆಯ ಅಲೆಗಾದರೂ ಸಜ್ಜಾಗಿ. ಮಹಾರಾಷ್ಟ್ರ ಅದರ ಅಂಚಿಗೆ ಬಂದೀಗ ನಿಂತಿದೆ. ಮೂರನೇ ಅಲೆ ಕರ್ನಾಟಕದವರು ಮಾನ್ಯ ಘನತೆವೆತ್ತ ವ್ಯಕ್ತಿಗಳು ಹೇಳ್ಬೋದು, ಮಾಧ್ಯಮದವರು ಏನೂ ಹೇಳಲಿಲ್ಲ, ಎಚ್ಚರಿಸಲಿಲ್ಲ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಇವತ್ತು 50,000 ಹತ್ತಿರಕ್ಕೆ ಬಂದ್ವಿ, 48,000 ಚಿಲ್ಲರೆ. 217 ಜನ ಮೃತಪಟ್ಟಿದ್ದಾರೆ. ಸೋಂಕು ವ್ಯಾಪಿಸ್ತಿರೋ ವೇಗ ನೋಡಿದ್ರೆ ನಾವು ಎಲ್ಲರನ್ನ ದಾಟಿ ನಂಬರ್ 1 ಸ್ಥಾನಕ್ಕೆ ಹೋಗೋದು ಬಹಳ ದಿನ ಇರಲಿಕ್ಕಿಲ್ಲ. ಬೆಂಗಳೂರಿನಲ್ಲಿ 26,000 ಪ್ರಕರಣ, 93 ಮಂದಿ ಸಾವು. ಮೈಸೂರಿನಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿ ಕೈಬಿಟ್ಟಂಗೆ ಕಾಣಿಸ್ತಾ ಇದೆ. ಬಿಕಾಸ್ 3,500 ಹೋಗಿದ್ದಾರೆ, 13 ಜನ ಮೃತಪಟ್ಟಿದ್ದಾರೆ. ತುಮಕೂರು 1,800 ಚಿಲ್ಲರೆ, 6,000 ಆದರೆ ಕಲಬುರಗಿ 1,250 ಹೋಗಿ 6 ಜನ ಬಿಟ್ಟಿದ್ದಾರೆ. ಬಳ್ಳಾರಿ 1,250. ಎಲೆಕ್ಷನ್ ಮಾಡಬೇಕಿತ್ತಲ್ಲ ಬಳ್ಳಾರಿ ಪಾಲಿಕೆ. ರಾಮುಲು ಸಾಹೇಬ್ರೆ, ಈಗ ನಿಮಗೆ ಹಾಲು ಕುಡಿದಷ್ಟು ತೃಪ್ತಿ ಆಗಿದ್ದರೆ ನಿಮ್ಮೂರಿನ ಬಗ್ಗೆ ದಯವಿಟ್ಟು ಒಂದು SMS ಫೋನೋ ಮಾಡಿ, ಒಂದು ಹೂವಿಂದು ಬೊಕೆ, ಅದನ್ನು ದೂರ ಇಡಕ್ಕೆ ಹೇಳ್ತೀನಿ ಕರೋನಾ ಇರೋದ್ರಿಂದ. ನನ್ನ ಸಹೋದ್ಯೋಗಿಗಳ ಕೈಲಿ ಕಳಿಸ್ಕೊಡ್ತೀನಿ, ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್ ಅಂತ. ನೋಡಿ ಈಗ ಬಡ್ಕೊಂಡ್ವಿ ಬೇಡ ಅಂತ. ಈಗ ನೋಡಿ ದಕ್ಷಿಣ ಕನ್ನಡ 1,200, ಅಲ್ಲೊಬ್ಬರು ಶಾಸಕರದು ಮನವಿ. ಈ ಭಾಗದಲ್ಲಿ ದೇವಸ್ಥಾನಗಳು, ಪೂಜೆ ಪುನಸ್ಕಾರ ಕೈಂಕರ್ಯಗಳೆಲ್ಲ ನಡೀತಾ ಇರುತ್ತವೆ, ನಮ್ಮ ಒಂದು ಜಿಲ್ಲೆಗೆ ಎಕ್ಸಂಪ್ಷನ್ ಕೊಟ್ಬಿಡಿ ಈ ಮಿನಿ ಲಾಕ್ಡೌನ್ ವ್ಯವಹಾರದಿಂದ ಅಂತ ಕೇಳಿದ್ರು. ಅವ್ರದೇ ಸಪ್ರೇಟ್. ನೀವೇನಂತೀರಿ? ಈಗ ಹಾಸನದಲ್ಲಿ 700 ಚಿಲ್ಲರೆ, 19 ಜನ ಸಾವನ್ನಪ್ಪಿದ್ದಾರಲ್ಲಿ. ಈ ಮಧ್ಯೆ ಆರೋಗ್ಯ ಮಂತ್ರಿಗಳು ಚಿಕ್ಕಬಳ್ಳಾಪುರದಿಂದ ಬರ್ತಾ ಇರುವಂಥ ಸೋಂಕಿತರಿಗೆ ಬೆಂಗಳೂರಿನ ಆಸ್ಟರ್, ಬ್ಯಾಪ್ಟಿಸ್ಟ್ ಮತ್ತು ಕೊಲಂಬಿಯಾ ಯಶ್ ಆಸ್ಪತ್ರೆಗಳಲ್ಲಿ 15% ಬೆಡ್ಗಳನ್ನು ಮೀಸಲಿಡಬೇಕು ಅಂತ ಆರೋಗ್ಯ ಇಲಾಖೆಯಿಂದ ಆದೇಶ ಹೊರಡಿಸಿದ್ದಾರೆ. ಅಟ್ರಾಷಿಯಸ್, ಅಸಹ್ಯ, ಅನಾಗರಿಕತೆ ಹಾಗೂ ಅನುಕಂಪವೇ ಇಲ್ಲದ, ಜವಾಬ್ದಾರಿಯನ್ನು ಮರೆತಿರುವ ಮಂತ್ರಿಯ ಕೆಲಸ ಇದು. ಯು ಕ್ಯಾನಾಟ್ ಬಿಹೇವ್ ಲೈಕ್ ಎ ಹೆಲ್ತ್ ಮಿನಿಸ್ಟರ್ ಆಫ್ ಎ ಕಾನ್ಸ್ಟಿಟ್ಯೂಯೆನ್ಸಿ. ನನಗೆ ನೀವು ಯಾರು ನಿಮ್ಗೆ ಇದನ್ನು ಅಡ್ವೈಸ್ ಮಾಡಿಕೊಡಿಸಿದ್ರು ಈ ಆರ್ಡ್ರನ್ನ ನನಗೆ ಗೊತ್ತಿಲ್ಲ. ಸಮ್ವನ್ ಹೂ ವಾಂಟ್ಸ್ ಟು ಡೆಸ್ಟ್ರಾಯ್ ಯು ನಿಮ್ಮನ್ನು ಕನ್ವಿನ್ಸ್ ಮಾಡ್ಬಿಟ್ಟು ಕೊಡಿಸಿದ್ದಾರೆ ಈ ಆರ್ಡ್ರನ್ನ. ನಿಮ್ಮನ್ನು ಮುಗಿಸ್ಲಿಕ್ಕಿರಬೇಕಿದು ಮೋಸ್ಟ್ಲಿ. ಓಕೆ, ಪ್ರಯತ್ನ ಇರ್ಬೋದು. ನೀವು ಅದಕ್ಕೆ ಬಲಿಯಾಗಿದ್ದರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ಬರಿಲ್ಲ. ನಾಳೆ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಅವರವರ ಕ್ಷೇತ್ರಗಳಿಗೆ ಅವರಲ್ಲಿರುವಂತಹ ಆರೋಗ್ಯ ವ್ಯವಸ್ಥೆಯನ್ನು ಸೀಮಿತಗೊಳಿಸಿದ್ರೆ ಏನು ಮಾಡ್ತೀರಿ? ವಿಕ್ಟೋರಿಯಾ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ, KC ಜನರಲ್ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ, ಎಲ್ಲರೂ ಬೌರಿಂಗ್ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ. ಏನು ಮಾಡ್ತೀರಿ? ನಿಮ್ಗೆ ಯಾರು ಅಡ್ವೈಸ್ ಮಾಡೋದು ಇದನ್ನೆಲ್ಲ? ಇಂಥ ಮೂರ್ಖತನದ ನಿರ್ಧಾರಗಳನ್ನು ಹೊರಡಿಸಿ ಆಫೀಸರ್ಗಳುವೆ ಮೌಖಿಕ ಆದೇಶದಂತೆ ಅಂತ ಹೇಳಿ ಸರ್ಕಾರದ ಆದೇಶ ಹೊರಡಿಸ್ತೀರಲ್ಲ, ನಿಮಗಾದರೂ ಬುದ್ಧಿ ಬೇಡವೇನು?
ಆಫೀಸರ್ಸ್ಗೆ. ಬಗ್ಗು ಅಂದರೆ ತೆವಳ್ತೀರಿ, ಜನ ನಿಮಗೆ ಕೈ ಮುಗಿತೀವಿ ಅಂದರೆ ಓದಿತೀರಿ. ಅದೇ ಇದು ಪರಿಸ್ಥಿತಿ. ಸ್ಯಾಡ್ ಆನ್ ಯುವರ್ ಪಾರ್ಟ್ ಆನರಬಲ್ ಮಿನಿಸ್ಟರ್. ಎನಿ ಸೆನ್ಸ್ ಆಫ್ ಶೇಮ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದ್ದರೆ ವಿಡ್ರಾ ಮಾಡ್ಕೊಳ್ಳಿ. ಎಲ್ಲರೂ ಒಂದೇ ನಮಗೆ. ಜಿಲ್ಲೆ ಬಗ್ಗೆ ಪ್ರೀತಿ ಇರಬೇಕು, ಹಾಗಂತ That's ಸಿಚುವೇಶನ್ okay. ಯಾರಿಗಿಲ್ಲ 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 ಹೇಳಿ. ಎಲ್ರಿಗೂ ಇದ್ದೇ ಇರುತ್ತೆ ಪರಿಸ್ಥಿತಿ. ಈ ಮಧ್ಯೆ ಬೆಂಗಳೂರಿನಲ್ಲಿ ಡ್ರೋನ್ ಮೂಲಕ ಸ್ಯಾನಿಟೈಸ್ ಮಾಡಿಸ್ತಾರಂತೆ. PC ಮೋಹನ್ ಅವರೇನೋ ಚೆನ್ನೈಯಿಂದ ಸ್ವಂತ ಖರ್ಚಿನಲ್ಲಿ ಡ್ರೋನ್ ತರಿಸಿದ್ದಾರಂತೆ. ಸ್ವಂತ ಖರ್ಚಲ್ಲಿ ಡ್ರೋನ್ ತರಿಸ್ಬೋದ್ರಿ, ಆಮೇಲೆ ಆಗೋ ವೆಚ್ಚಕ್ಕೆ ಬಿಲ್ ಮಾಡಿಸ್ತೀರಾ ಇಲ್ವಾ ಹೇಳ್ರಪ್ಪ. ಏನನ್ನ ಸ್ಯಾನಿಟೈಸ್ ಮಾಡ್ತೀರಿ ಡ್ರೋನ್ನಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಮತ್ತೆ ಮೇ ಬಿ ಟೆಕ್ನಾಲಜಿ ವೈಸ್ ಎಸ್, ಒಂದು ಆಸ್ಪತ್ರೆಯ ಆವರಣವನ್ನು ಈ ಥರ ಡ್ರೋನ್ನಲ್ಲಿ ನಾನು ಸ್ಯಾನಿಟೈಸ್ ಮಾಡಿಸ್ತೀನಿ ಅಂತಾನೋ, ಯಾವುದೋ ಒಂದು ನಿಶ್ಚಿತ ನಿಗದಿತ ಸೀಮಿತ ಜಾಗವನ್ನು ನಾನು ಸ್ಯಾನಿಟೈಸ್ ಮಾಡಿಸ್ತೀನಿ ಅಂತಾನೋ ಮಾಡಿದ್ರೆ ಓಕೆ. ಯಾರಾದರೂ ಬಂದು ನನಗೆ ಹೇಳ್ತಾ ಇದ್ದೀರಾ ಬೆಂಗಳೂರು ನಗರವನ್ನು ಸ್ಯಾನಿಟೈಸ್ ಮಾಡ್ತೀವಿ ಡ್ರೋನ್ನಲ್ಲಿ ಅಂತ? ಬೆಂಗಳೂರು ಸೆಂಟ್ರಲ್ ಮಾತ್ರ ಅವ್ರ ಕ್ಷೇತ್ರ. ಆಗಲಿ ರೀ, ಬೆಂಗಳೂರು ಸೆಂಟ್ರಲ್ನೇ ಆಗಲಿ. ಹೇಗೆ ಏನಿದು ಧಾರಾಕಾರವಾಗಿ ಪ್ರಕೃತಿ ದತ್ತವಾಗಿ ಸುರಿಯುವ ಮಳೆಯಂತೆ ಸುರಿಸ್ಲಿಕ್ಕಾಗತ್ತೆ ಏನು ನಮ್ಮ ಕೈಯಲ್ಲಿ? ಒಂದು ವೇಳೆ ಸುರಿಸಿದ್ರು ಮನೆ ಒಳಗೆ ಸುರಿಸಕ್ಕಾಗತ್ತಾ? ಮನುಷ್ಯನಿಂದ ಮನುಷ್ಯನಿಗೆ ಹಬ್ಬುವ ಈ ರೋಗಾಣು ಏನಿದೆ ಎಲ್ಲರ ಮೈ ಮೇಲೆ ಸುರಿಸಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ವಾಟ್ ಆರ್ ಯು ಟ್ರೈಯಿಂಗ್ ಟು ಡೂ? ವಾಟ್ ಎಕ್ಸ್ಪರಿಮೆಂಟ್ಸ್? ಆಲ್ ರೈಟ್, ಟ್ರೈ ಇಟ್. ಯಾಕಂದರೆ ಈಗ ನಾವು ಎಂಥ ಪರಿಸ್ಥಿತಿಲಿದ್ದೀವಿ ಅಂದರೆ, ತಂದೆ ತಾಯಿಗೆ ಮಗು ಆರೋಗ್ಯ ಕೆಟ್ಟೋಗಿರುತ್ತೆ, ಡಾಕ್ಟ್ರು ಭಗವಂತನ ಮೇಲೆ ಭಾರ ಹಾಕ್ಕೊಂಬಿಡಿಮ್ಮ, ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತಿರ್ತಾರೆ. ಆಗ ಯಾರೋ ಒಬ್ಬರು ಬರ್ತಾರೆ, ಅಕ್ಕ ಅಲ್ಲಿ ಕಾಳಿಕಾ ಮುಂದೆ ಒಂದು ದೇವಸ್ಥಾನ ಇದೆಯಲ್ಲ, ಅಲ್ಲೊಂದು ನಿಂಬೆಹಣ್ಣು ಮಾಡ್ಕೊಂಬಂದ್ಬಿಟ್ರೆ ನಾವು ಗ್ಯಾರಂಟಿ ನಂಬ್ತಾರೆ, ಓಡ್ತಾರೆ. ಅವರು ನಂಬಿಕೆ ಇಲ್ದಿದ್ರು ಓಡ್ತಾರೆ. ಇನ್ಯಾರೋ ಒಬ್ರು ಹೇಳ್ತಾರೆ, ಬೆಳಗ್ಗೆ ಎದ್ದು 4:45 ಸ್ನಾನ ಮಾಡಿ ತಣ್ಣೀರು ಬಟ್ಟೆನಲ್ಲಿ ಹಿಂಗೆ ಮಾಡಿಬಿಟ್ರೆ ಎಲ್ಲ ಹೋಗುತ್ತೆ ನೋಡಿದೋ ಮಾಡ್ತಾರೆ. ಯಾಕಂದರೆ ಏನನ್ನು ಬೇಕಾದ್ರೂ ಮಾಡಕ್ಕೆ ತಯಾರಿರ್ತಾರೆ ಅವ್ರುಗಳು. ಜೀವ ಉಳಿಸ್ಕೋಬೇಕು, ಜೀವ ಉಳಿದ್ರೆ ಸಾಕು. ಅದರಿಂದ ಆದ್ರೆ ಆಗಲಿ ಅಷ್ಟೇ, ಕಳ್ಕೊಳ್ಳೋದು ಏನಿದೆ ಅಂತ. ಹಾಗೆ ಇದುವೇ ಕಳ್ಕೊಳ್ಳೋದು ಏನಿದೆ? ನಡೀಲಿ ನಿಮ್ಮ ಡ್ರೋನ್ ಸೇವೆನೂ ನಡೀಲಿ, ಕಳ್ಕೊಳ್ಳೋದು ಏನಿದೆ? ವರ್ಕ್ ಆಗುತ್ತೋ ಬಿಡು, ಆಗಲಿ ಆಗಲಿ. ವಂಡರ್ಫುಲ್. ನಿಮ್ಮ ಥಾಟ್ ಪ್ರಾಸೆಸ್ಗಳು ಹೀಗೆ ನಡೀತಾ ಇದ್ದರೆ ಗ್ರೇಟ್. ಗಾಡ್ ಬ್ಲೆಸ್. ಧಾರವಾಡ ಜಿಲ್ಲೆಯಲ್ಲಿ ಸೋಂಕು ಕಂಟ್ರೋಲ್ಗೆ ಕೇಂದ್ರ ಮಂತ್ರಿ DC ಕಚೇರಿ ಪ್ರತಿನಿಧಿ ಮಾಡಿ ಖಾಸಗಿ ಆಸ್ಪತ್ರೆಗಳಲ್ಲಿ 50ರಷ್ಟು ಬೆಡ್ ಕೊಡಿ ಅಂತ ಕೇಳಿದ್ದಾರೆ. ಯಾಕೆ ಸರ್ ಎಲ್ಲ ಕಡೆಯಲ್ಲೂ ಕೇಳೋದೇ ಅಲ್ವಾ ಸರ್ ಇದು? ಖಾಸಗಿ ಆಸ್ಪತ್ರೆಗಳಲ್ಲಿ ಕೇಳೋದು ತಪ್ಪೇನಿದೆ? 100% ತಗೊಳ್ಳಿ, 50 ಬೇಡ. 100 ಎಲ್ಲಿ ಕೊಡ್ತಾರೆ? 100 ತಗೊಳ್ಳಿ, ಓಕೆ, 50 ಬೇಡ. ಆಮೇಲೆ ಏನು ಮಾಡ್ತೀರಿ? 40,000 48,000 ಬೆಂಗಳೂರಿನಲ್ಲಿ 20,000 26,000 ಚಿಲ್ಲರೆ ಇವತ್ತು ಬಂದಿದೆ ಅಂತಂದ್ರೆ ಅರ್ಥ ನಿಮ್ಮ ಕೈಯನ್ನು ಅದು ಮೀರಿ ಆಗೋಗಿದೆ. 48,000 ಅಂತ ಏನು ಹೇಳುತ್ತಿದ್ದೀರಿ ಅದು ಫಿಗರೇ ಅಲ್ಲ ನನ್ನ ಪ್ರಕಾರ. ಕರೆಕ್ಟಾಗಿ ಸೋಂಕಿನ ಆಕ್ಚುಯಲ್ ಫಿಗರ್ಸ್ 65ರಲ್ಲೋ 60ರಲ್ಲೋ ಇರುತ್ತದು. ಅನ್ರಿಪೋರ್ಟೆಡ್ ಇದೆ ನಿಮಗೆ ತುಂಬ. RT-PCR ಬಹಳ ಜನ ಅಕ್ರಮವಾಗಿ ಮಾಡಿಸ್ಕೊತಿದ್ದಾರೆ. ಬಿಕಾಸ್ ನಮ್ಗೆ ಅದನ್ನು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಕೈಲಿ ಆಗ್ತಾ ಇಲ್ಲ, ನಮ್ಮ ಕೈಲಿ ಅದನ್ನೆಲ್ಲ ಫಾಲೋ ಮಾಡ್ಕೊಳ್ಳೋಕ್ಕೆ. ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ನ ಟ್ರೇಸ್ ಮಾಡೋದು ನಾವು ಬಿಟ್ಟು ಭಾಳ ದಿನ ಆಗೋಗಿದೆ. ನೋ ಬಡಿ ಈಸ್ ಟ್ರ್ಯಾಕಿಂಗ್ ಡೌನ್. ಅದನ್ನು ನಮ್ಮ ಕೈಲಿ ಆಗೋದು ಇಲ್ಲ ಇನ್ನು ಅದನ್ನು ಮಾಡೋಕ್ಕೆ. ಆ ಸ್ಟೇಜ್ ದಾಟಿದ್ದೀವಿ. ಹಾಗಾಗಿ ನೀವು 50 ಅಲ್ಲ 100% ತೊಗೊಳ್ಳಿ. ಆಮೇಲೆ ಏನು ಮಾಡ್ತೀರಿ? ಹುಬ್ಬಳ್ಳಿನಲ್ಲಿ 50% ಬೇಡ 100% ಬೆಡ್ ತೊಗೊಂಡು 3,000 ಬೆಡ್ ಆಯಿತು. ಆಮೇಲೆ ಏನು ಮಾಡ್ತೀರಿ? ಉಳಿದವ್ರ ಪರಿಸ್ಥಿತಿ ಆಮೇಲೆ ಏನು ಮಾಡ್ತೀರಿ? ಈ ಎಲ್ಲ ಫಿಗರ್ಸು ಏನು ಬರ್ತಾ ಇದೆ ಇವತ್ತು 40,000 48,000 ಅದು ಸರಿ ಇದೆ. ಎಲ್ಲ ಪರಿಣಿತರ ನಿರೀಕ್ಷಿತ ಲೆಕ್ಕಾಚಾರದಂತೆಯೇ ಬರ್ತಾ ಇದೆ. ಈ ಫಿಗರು ಇವತ್ತಿನ ಪರಿಸ್ಥಿತಿ ನೋಡೋದಾದರೆ ಮೇ 15ರ ವೇಳೆಗೆ ಇದು ಪೀಕ್ಗೆ ಬರುತ್ತೆ ಅನ್ನೋದೇ ಪರಿಣಿತರ ಲೆಕ್ಕಾಚಾರ ಸರಿ ಆದರೆ ನೀವು 1,85,000ದಿಂದ 1,00,000 ಆಸುಪಾಸಿಗೆ ಬಂದು ನಿಂತ್ಕೋತೀರಿ. ನಿಂತ್ಕೊಂಡೇ ಇದ್ರೆ ಡಬಲ್ ಆಗುತ್ತೆ. 100% ಬರ್ಕೊಳ್ಳಿ. ಯಾಕೆ? ಟ್ರೀಟ್ಮೆಂಟ್ ಲೆವೆಲ್ಸು ಇಳಿತಾ ಹೋಗ್ತಾ ಇದೆ. ಬೆಡ್ ಇಲ್ಲ, ಸಿಕ್ಕಲ್ಲ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಿರೋ ಸಾವು ಡಬಲ್ ಆಗತ್ತೆ ಇದು. ಯಾಕಂದ್ರೆ ಸಿಗಲ್ಲ. ಫುಟ್ಪಾತಲ್ಲಿ ರೋಡಲ್ಲಿ ಜನ ಸುಮ್ಮನೆ ಸತ್ತೋಗ್ತಾರೆ, ಅಷ್ಟೇ ಆಗೋದಿದು. ಆಗಲ್ಲ ನಿಮ್ಮ ಕೈಯಲ್ಲಿ, ಸಾಧ್ಯ ಇಲ್ಲ ಇದು ನಿಮ್ಮ ಕೈಯಲ್ಲಿ. ಈಗ ಎಲ್ಲೆಲ್ಲಿದ್ದೋ ದೃಶ್ಯ ನೋಡಿ. ಎಕ್ಸಾಕ್ಟ್ಲಿ. ಸೊ
ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ಹಾಳಾಗೋಗ್ಲಿ, ಶವ ಪರೀಕ್ಷೆ ಬೇಡಪ್ಪ, ಮುಂದೇನಪ್ಪ ಯೋಚನೆ ಮಾಡೋಣ, ಹಾಳಾಗೋಗ್ಲಿ, ಹಿಂದೆ ಆಗೋಗಿರೋ ತಪ್ಪು. ಕಾರಣ ಬಹಳ ಸರಳ. ಬಹಳ ಜನ ಎದೆ ಉಬ್ಬಿಸ್ಕೊಂಡು ಬಂದು ನಿಂತ್ಕೊಂಡು ಭಾಷಣ ಮಾಡಿದ್ರಲ್ಲಪ್ಪ, ಎಲೆಕ್ಷನ್ ನಡೆಸ್ತಾ ಇದ್ದಿರಲ್ಲ, ನಾಚಿಕೆ ಮಾನ ಮರ್ಯಾದೆ ನಿಮಗೆ ಬೇಡವಾ ಅಂದಿದ್ದಕ್ಕೆ. ಅದು ಎಲೆಕ್ಷನ್ ಬೇರೆ ನಡೆಯುತ್ತೆ, ಎಲೆಕ್ಷನ್ ನಡೀಲಿ, 18 ಆದಮೇಲೆ ಕೂತ್ ಮಾತಾಡಿ ತೀರ್ಮಾನ ಮಾಡೋಣ. ಆಮೇಲೆ ಕೇಳಿದ್ರೆ ಅದು ನಾಳಿದ್ದು ಶಾಸಕರನ್ನ ಕರೆದು ಅದೊಂದು ತೀರ್ಮಾನ, ಆಮೇಲೆ ಕೇಳಿದ್ರೆ ಅದು ಪರಿಣಿತರನ್ನ ಕರೆದು ಆಮೇಲೆ ಅದನ್ನು ಮಾಡೋಣ. ಪುಕ್ಕಟ್ಟೆ ಎಳ್ಕೊಂಡು ದಿನಾನ ಬಿಟ್ರಲ್ಲ, ಅದರ ಪರಿಣಾಮ ಮತ್ತು ಫಲ ಇದು. ಅವ್ರಿಗಿನ್ನೂ ಗೊತ್ತಿರಲಿಲ್ಲ ಸರ್, ಆಗ ಅರ್ಥ ಮಾಡ್ಕೊಂಡಿದ್ದು ಸರ್. ಏಪ್ರಿಲ್ 1ನೇ ವಾರದಲ್ಲಿ ಒಂದಿಷ್ಟು ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಳ್ಳಿ, ಬೆಂಗಳೂರಿನಾದ್ರೂ ಲಾಕ್ ಮಾಡ್ಕೊಳ್ಳಿ, ಬಚಾವಾಗ್ಬಿಡ್ಬೋದು ನೀವು ಅಂತ ಹೇಳಿದಾಗ ಉಡಾಫೆ ಹೊಡ್ಕೊಂಡು ತಿರುಗಿ ಲೇವಡಿ ಮಾಡಿದ್ರಲ್ಲ ಎಲ್ಲ ಕಚಡಗಳು ನೀವುಗಳು. ಅದರ ಪರಿಣಾಮ ಇದು. ಆಗ ಪರಿಣಿತರು ಹೇಳಿದ್ರು ನಿಮಗೆ 1 ವಾರದಷ್ಟು ಲಾಕ್ ಮಾಡಿಕೊಂಡ್ರೆ ಸುಮಾರು ಪರಿಸ್ಥಿತಿ ಸುಧಾರಿಸ್ಬಿಡ್ಬೋದು, ಈಗ ಅಷ್ಟಕ್ಕೆ ಮುಗಿಬೋದಿದು, ಮುಂದೆ ಮಾಡಕ್ಕೆ ಹೋದ್ರೆ ಹೊಡೆಸ್ಕೋತೀರಿ ಕಪಾಳಕ್ಕೆ ಅಂತಂದ್ರೆ ಕೇಳಲಿಲ್ವಲ್ಲ. ಈಗ ಬಂದಿದೆ ಕಪಾಳಕ್ಕೆ ಹೊಡೆಸಿಕೊಳ್ಳುವ ಸಮಯ. ನೀವು ನಾನು ಅವತ್ತೇ ಹೇಳಿದ್ದೆ, ಈ ಪರಿಸ್ಥಿತಿ ಬಂದಾಗ ಇದನ್ನು ಯಾರು ಲಾಕ್ಡೌನ್ ಬೇಡ, ಲಾಕ್ಡೌನ್ ಹಂಗಂದ್ರೆ ಯಾವ ಪರಿಸ್ಥಿತಿನೂ ಇಲ್ಲ, ನೋ ಲಾಕ್ಡೌನ್. ನಾವೇನು ಡೆಲ್ಲಿ ಬಾಂಬೆ ಲೆವೆಲಲ್ಲಿ ಇದ್ದೀವೇನ್ರಿ, ಆ ಪರಿಸ್ಥಿತಿ ಇಲ್ಲಿ ಬಂದಿಲ್ಲ. ಹಾಲು ಕುಡೀರಿ ನೀವು, ನಿಮ್ಮ ಹೆಂಡತಿ ಮಕ್ಕಳು ಹೋಗ್ಬಿಟ್ಟು ಮನೆಯಲ್ಲಿ. ಈಗ ಯಾವ ಪರಿಸ್ಥಿತಿ ಬಂದಿದೆ ಅಂತ ಈಗ ಹೇಳಿ ಹಂಗಾರೆ. ಆರ್ ಯು ನಾಟ್ ಮರ್ಡರರ್ಸ್? ಯು ಆರ್ ಮರ್ಡರರ್ಸ್, ಬಿಕಾಸ್ ಯು ನ್ಯೂ, ಗೊತ್ತಿತ್ತು ಇದೀಗ ಆಗ್ತಾ ಇದೆ ಅಂತ. ನಿಮ್ಮ ಸ್ವಾರ್ಥಗಳಿಗೆ ತೆವಲುಗಳಿಗೆ ತಂದಿಟ್ಬಿಟ್ರಿ ಜನನ ಈ ಪರಿಸ್ಥಿತಿಗೆ. ಪ್ಲಸ್ ನಾವು ಜನ ಬೇಡ್ರಪ್ಪ ಅಂತ ಕೇಳಿದ್ರು. ಈಗ 6 ಗಂಟೆಯಿಂದ 10 ಗಂಟೆಗೆ ಓಪನ್ ಮಾಡಿಕೊಟ್ರೆ ದಿನ ದಿನಸಿ ಖರೀದಿ ಮಾಡ್ತೀವಿ, ದಿನ ತರಕಾರಿ ತಗೋಬೇಕು, ದಿನ ಹಣ್ಣು ತಗೋಬೇಕು, ದಿನ ಹೋಗಿ ಜೀರಿಗೆ ಮೆಣಸು ತರಬೇಕು, ನಾವು ದಿನ ಮಾರ್ಕೆಟ್ ಒಳಗೆ ನುಗ್ಗಬೇಕು, ದಿನ ಮೈ ಮೇಲೆ ಬೀಳಬೇಕು, ಅಂಟಿಸ್ಕೊಂಡು ಮನೆಗೆ ಬರಬೇಕು. ಈಗಲೂ ಟ್ರಾಫಿಕ್ ಜಾಮ್ ನೋಡ್ತೀವಿ, ಈಗಲೂ ಸುಳ್ಳು ಹೇಳಬೇಕು, ರಸ್ತೆ ಇಳಿಬೇಕು, ಮಜಾ ನೋಡಬೇಕು. ಎ ಕಾಂಬಿನೇಷನ್ ಆಫ್ ಉಡಾಫೆ, ದಿಮಾಕು, ಕೊಬ್ಬು, ಅಸಹಕಾರ ಮತ್ತು ಜನತೆಯ ಮನಸ್ಥಿತಿ, ಅದರ ಕಾಂಬಿನೇಷನ್ ಇದು. ಇವೆಲ್ಲರ ಮಿಶ್ರಣದ ಫಲ ನೀವು ಅನುಭವಿಸ್ತಾ ಇರುವಂಥದ್ದು. ಓಕೆ, ಹಾಗಾದ್ರೆ ಈಗ ಏನಾಗ್ಬೋದು? ಇವತ್ತು ಶುಕ್ರವಾರ 48,000ಕ್ಕೆ ಬಂದಿದ್ದೀರಿ. ಮೇ ಬಿ ಶನಿವಾರ ಭಾನುವಾರ ಕಂಟಿನ್ಯೂ ಆಗ್ಬೋದು, ಇದು 46, 45, 40 ಆಸುಪಾಸಲ್ಲೆಲ್ಲೋ ಕಂಟಿನ್ಯೂ ಆಗ್ಬೋದು ಅದು. ಆದರೆ ನಿಮಗೆ ಈ ಮಿನಿ ಲಾಕ್ಡೌನ್ ಏನಿದೆ ಇದು ಫಲ ಕೊಟ್ಟಿದೆಯಾ ಕೊಟ್ಟಿಲ್ವಾ ಅಂತ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಸೋಮವಾರ ಮಂಗಳವಾರದಲ್ಲಿ, ವಾರದ ಮಧ್ಯದಲ್ಲಿ ಅಂತ ಇಟ್ಕೊಳ್ಳಿ, ಮುಂದಿನ ವಾರದಲ್ಲಿ ಒಂದು ವೇಳೆ ನಮ್ಮ ಭಗವಂತ ನಮ್ಮ ಕೈ ಹಿಡಿದು ಅದೇನಾದರೂ ನಮಗೊಂದಷ್ಟು ಫಲ ಕೊಟ್ಟಿದ್ರೆ ಆ ಮಧ್ಯ ಭಾಗದಲ್ಲಿ ಅದು ನಿಧಾನಕ್ಕೆ ಇಳಿಯುವ ಲಕ್ಷಣಗಳನ್ನು ತೋರಿಸ್ಬೇಕು. ಪೂರ್ತಿ ಇಳಿದೇ ಇರ್ಬೋದು, ಲಕ್ಷಣ ತೋರಿಸ್ಬೇಕು. ಅಪ್ಪಿ ತಪ್ಪಿ ತೋರಿಸದೇ ಇದ್ದರೆ ಅದು ಅವರ್ ಮಿನಿ ಲಾಕ್ಡೌನ್, ಸೋ ಕಾಲ್ಡ್ ಕಾಟಾಚಾರದ ಪುಂಗಿಗಳ ಲಾಕ್ಡೌನ್, ಇದು ಫೇಲ್ ಆಗಿದೆ ಅಂತ ಅರ್ಥ. ಫೇಲ್ ಆಗಿದೆ ಅಂದರೆ ನಿಮ್ಮ ಮುಂದಾಗಿ ಉಳ್ಕೊಳ್ಳೋದು ಎರಡೇ ದಾರಿ. ಆಗ ಹೇಳಿದಾಗ 1 ವಾರ ಮಾಡ್ಕೊಳ್ಳಿ, ಲಾಭ ಸಿಕ್ಕತ್ತೆ ದೊಡ್ಡದಾಗಿ ಅಂತಂದ್ರೆ ಕೇಳಲಿಲ್ಲ. ಈಗೇನಾಗತ್ತೆ ಅಂದರೆ ಇದೇನಾದ್ರು ಫೇಲ್ ಆದರೆ ನಿಮ್ಮ ಹತ್ರ ಉಳ್ಕೊಳ್ಳೋದು ಒಂದೇ ಬ್ರಹ್ಮಾಸ್ತ್ರ, ದೀರ್ಘಕಾಲ ಕಂಪ್ಲೀಟ್ ಮುಗಿಸ್ಕೋಬೇಕು ಲಾಕ್ಡೌನಲ್ಲಿ. ನೀವು ಅದಿಲ್ಲ, ಬೇಡ ಅಂತಾದರೆ ಬಿಟ್ಟು ಬಿಡಬೇಕು ಸೋಂಕನ್ನು. ಅದು ಒಂದು ಮೆಥಡ್, ಬಿಟ್ಟು ಬಿಡಬೇಕು ಸೋಂಕನ್ನು ಜನರ ಒಳಕ್ಕೆ ಹೋಗೋಕ್ಕೆ. ಹೋಗಿ 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 ಟ್ಯಾಂಕ್ ಒಳಕ್ಕೆ ನೀರು ಬಿಟ್ಟಾಗ ಟ್ಯಾಂಕ್ ಶಕ್ತಿ ಇರೋಷ್ಟು ತುಂಬಿಕೊಳ್ಳುತ್ತೆ, ಆಮೇಲೆ ಆಚೆಗೆ ಆಗ್ತಂಗೆ ಅದು ಹಾಗೆ ಹರಿದು ಕೆಳಕ್ಕೆ ಬಂದು ಕೆಳಗಿಳಿಯುತ್ತೆ. ಅದಾಗದೆ ಅಷ್ಟೊತ್ತಿಗಾಗಬಹುದಾದ ಸಾವು ನೋವಿಗೆ ಯಾರು ಹೊಣೆಗಾರರು ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಮ್ಮನ್ನು ಆಳುವವರೆಲ್ಲರೂ ಹೊಣೆಗಾರರು, ಅವರೇ ಕೊಲೆಗಡುಕರು, ನೋ ಡೌಟ್ ನನ್ನ ಪ್ರಕಾರ. ಬೇಕಾದ್ರೆ ಪಾರ್ಟ್ಲಿ ಆ ಬ್ಲೇಮನ್ನು, ಪಾರ್ಟ್ಲಿ ಇಲ್ಲ, ಒಂದು ದೊಡ್ಡ ಭಾಗದ ಆ ಅಪವಾದವನ್ನು ನಾವು ವಹಿಸ್ಕೊಳ್ಳೋಣ. ಸೊ ಹಾಗಾಗಿ ನಾವು ಅವರು ಇಬ್ಬರೂ ಅಪರಾಧಿಗಳಾಗೋದ ಮೇಲೆ ಇನ್ಯಾರನ್ನು ದೂಷಿಸಬೇಕು, ಯಾರ್ಯಾರ ಮನೆಯಲ್ಲಿ ಬೇಕಾದರೂ ಹೆಣ ಬೀಳಲಿ ಅಂತ ಬಿಟ್ಬಿಡ್ಬೇಕಷ್ಟೆ. ಇಷ್ಟೇ ದಾರಿ ಆಗೋದೀಗ. ಸೊ ಕ್ರಿಟಿಕಲ್ ನೆಕ್ಸ್ಟ್ ವೀಕ್ ಮಧ್ಯಭಾಗ ಗೊತ್ತಾಗತ್ತೆ ಸಿಗ್ನಲ್ಲು, ಈ ಮಿನಿ ಲಾಕ್ಡೌನ್, ಸೋಕಾಲ್ಡ್ ಲಾಕ್ಡೌನ್ ಫಲ ಕೊಡ್ತಿದೆಯಾ ಕೊಡಲ್ವಾ ಅಂತ. ಸಿಗ್ನಲ್ ಅಷ್ಟೇ, ಪೂರ್ತಿ ಗೊತ್ತಾಗ್ಲಿಕ್ಕಿಲ್ವಾ? ಅದೇ ಆಗುತ್ತೆ ಅಂತನೂ ಅಲ್ಲ, ಆಗಲ್ಲ.
ಬಿದ್ದರೆ ಕೆಳಕ್ಕೆ ನಮ್ಮ ಕತೆ ಮುಗೀತು, ಫುಲ್ಗೆ ಹೋಗಬೇಕು ಇಲ್ಲ ಬಿಟ್ಬಿಡಬೇಕು. ಬೀಳದಿದ್ದರೆ ನೀವು ಬಚಾವ್, ಅಂದರೆ ಬೀಳಕ್ಕೆ ಸ್ಟಾರ್ಟ್ ಆದರೆ ನೀವು ಬಚಾವ್, ಓಕೆ, ಕಮ್ಮಿ ಆಗಬೇಕು, ಬಚಾವ್ ಅಷ್ಟೇ. ಅದಾದ ಕೂಡಲೇ ಎಲ್ಲ ಇಳಿತಾ ಇದೆಯಲ್ಲ, ಅವ್ರಿಗೆ 50% ಕೊಡಿ, ಇವ್ರಿಗೆ 9 ಗಂಟೆ ಮಾಡಿಕೊಟ್ಬಿಡಿ, ಇವ್ರಿಗೆ ಸರ್ ಅವ್ರಿಗೆ 11 ಗಂಟೆ ಮಾಡಿಕೊಟ್ಬಿಡೋಣ, ಯಾರಿಗೂ ಬೇಜಾರು ಮಾಡಂಗಿಲ್ವಲ್ಲ. ಎಲ್ಲ ಜೀವನ ನಡಿಬೇಕು ಅಂತೇನಾದ್ರು ಮಾಡಕ್ಕೆ ಹೋದರೆ ನಿಮ್ಮಂಥ ಉಡಾಫೆ ಗಿರಾಕಿಗಳಿಂದ ಆಗಿದ್ದಂಥ ಆರಂಭದ ತಪ್ಪು ಇನ್ನೊಂದು ಸರಿ ಆಗತ್ತೆ. ಅದರ ಹೆಸರು ಮೂರನೆಯ ಅಲೆ. ಬರೆದಿಟ್ಕೊಳ್ಳಿ ಇದನ್ನು. ದಿಸ್ ಈಸ್ ದಿ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಕರ್ನಾಟಕ ಟುಡೇ. ಪಾರ್ಟ್ಲಿ ಈ ಕೋವಿಡ್ ಎಲ್ಲಿಂದ ಬಂತು ನಮಗೆ ಗೊತ್ತಿಲ್ಲ, ಇನ್ನು ಡಿಸ್ಕಷನಲ್ಲಿ ಇದೆ, ಅದು ಚರ್ಚೆ. ಮನುಷ್ಯರು ಯಾರಾದರೂ ಚೈನಾ ಲ್ಯಾಬಲ್ಲಿ ಬಿಡುಗಡೆ ಮಾಡಿದ್ರೋ ಅದಾಗದೇ ಬಂದುಬಿಡ್ತೋ ಪರಿಸರದಲ್ಲಿ ಅಂತ ಇದೆ. ಆದರೆ ಈಗ ಆಗುತ್ತಿರೋದ್ರಲ್ಲಿ ಬಹುತೇಕ ಆಗುತ್ತಿರುವ ಅನಾಹುತಗಳು ಮನುಷ್ಯ ನಿರ್ಮಿತವೇ, ನಾವೇ ಮಾಡ್ಕೊಳ್ತಿರೋ, ಮನುಷ್ಯ ನಿರ್ಮಿತವೇ. ಚಾಯ್ಸ್ ನಮ್ಮ ಮುಂದೆ ಇದೆ. ನೆಕ್ಸ್ಟ್ ಹಾಕೋತಿರಲ್ಲ, ಬ್ರಹ್ಮಾಸ್ತ್ರದ ಲಾಕ್ಡೌನ್ ಏನಾದ್ರು ಬರಬೇಕಾದ್ರೆ ದೀರ್ಘಕಾಲ ಹಾಕೋಬೇಕಾಗತ್ತೆ, ಶಾರ್ಟ್ ಟರ್ಮ್ ನಡೆಯಲ್ಲ. ಈಗಲೇ ಹಿಂದೆ ಹಾಕಿದ್ದಿದ್ರೆ ನಡೆಯುತ್ತಿತ್ತು, ಮುಂದೆ ನಡೆಯಲ್ಲ. ದಿಸ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್. ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಮುಂದೆ ಬರುತ್ತೆ, ಬ್ಯಾಡಪ್ಪ ಬ್ಯಾಡ. 4 ಕಡೆ ಹೆಣ ಸುಡಕ್ಕೆ ಕಟ್ಟಿಗೆ ಮಾಡ್ಕೊಂಡಿದ್ದೀರಿ ಅಲ್ವಾ ಕಂದಾಯ ಮಂತ್ರಿಗಳೇ, ಸಾಲಲ್ಲ. ಈಗಲೇ ದಿನಕ್ಕೊಂದು 200-250 ಸುಡಕ್ಕೆ ಬೇಕಾದಷ್ಟು ಜಾಗ ರೆಡಿ ಇಟ್ಕೊಳ್ಳಿ. ವಿಸಿಟ್ ಮಾಡಿ ಆ ಜಾಗ ಎಲ್ಲ ಕ್ಲೀನಾಗಿ ರೆಡಿ ಇಟ್ಕೊಳ್ಳಿ, ಬರುತ್ತೆ ಪರಿಸ್ಥಿತಿ. ಸಾವುಗೆ ರೆಡಿ ಮಾಡಿ. ಬೇರೆ ದಾರಿ ಏನಿದೆ? 500 ಬೆಡ್ನ ಮಾಡೋಕ್ಕೆ ಅಂತ ಇವತ್ತು ಯಾರೋ ಆಫೀಸರ್ಗೆ ಆದೇಶ ಕೊಟ್ಟಿದ್ದೀರಂತೆ, ರಾಜ್ಯ ಸರ್ಕಾರದವರು ಯಾರೋ ಒಬ್ಬರು ಹಿರಿಯ ಅಧಿಕಾರಿಗೆ ಏನೋ ಆದೇಶ ಕೊಟ್ಟಿದ್ದೀರಂತೆ. ನೀವು 500 ಮಾಡೋದು ಗ್ರೇಟು, ಮಾಡಬೇಕು, ಬೇರೆ ದಾರಿ ಇಲ್ಲ. ಬಟ್ ಸಮುದ್ರಕ್ಕೆ ಹೋಗಿ ಬಕೆಟ್ ನೀರು ತಂದಂಗಿದು ಈಗ ಪರಿಸ್ಥಿತಿ. ಹಾಗಾಗಿ ಈಗಲೂ ನಮಗೆ ದಾರಿ ಉಳ್ಕೋತಿರೋದು ಇಷ್ಟೇ. ಆಯ್ಕೆ ನಮ್ಮ ಹತ್ರ ಇದೆ. ಬಡ್ದು ಒಳಗಾಕಿ ಎಲ್ಲಾರನ್ನೂ ನಿಯಂತ್ರಣಕ್ಕೆ ತರಬೇಕಾ? ಹೀಗೂ ಮಾಡೋಣ, ಹಾಗೂ ಮಾಡೋಣ, ಅವ್ರಿಗೂ ಒಳ್ಳೆಯವರಾಗೋಣ, ಇವ್ರಿಗೂ ಒಳ್ಳೆಯವರಾಗೋಣ ಅಂದ್ಕೊಂಡು ಎಳೆದಾಡಿಕೊಂಡು 250 ಶವಗಳನ್ನು ಸುಡಲಿಕ್ಕೆ ಜಾಗ ಮಾಡಬೇಕಾ? ಆಯ್ಕೆ ನಿಮ್ಮ ಹತ್ರ ಇದೆ. 6 ಗಂಟೆಯಿಂದ 10 ಗಂಟೆಗೆ ಜಾಗ ಕೊಟ್ಟರು ಅಂತ ಕಾಣಿಸಿದ ತಕ್ಷಣ ನಾವು ಜನ ಮುಗಿದು ಬಿದ್ದು ಹೋಗ್ತಾ ಇದ್ದೀವಲ್ಲ, ನನಗೇನೂ ಆಗಲ್ಲ ಅನ್ನೋ ಭ್ರಮೆಯಲ್ಲಿ ಹೋಗಿ ನಾನು, ನನ್ನ ಮನೆಯವರೋ, ನನ್ನ ಫ್ಯಾಮಿಲಿನೋ, ನನ್ನ ಫ್ರೆಂಡ್ಸೋ, ನನ್ನ ರಿಲೇಟಿವ್ಸೋ ಸಾಯ್ಬೇಕಾ ಅನ್ನೋ ಆಯ್ಕೆ ನಮ್ಮ ಹತ್ರ ಇದೆ. ತೀರ್ಮಾನ ಮಾಡಿ. ಇದಿಷ್ಟೇ ಉಳ್ಕೊಂಡಿರೋದು, ಇನ್ನೇನು ಉಳ್ಕೊಂಡು. ಇದೇನು ಗಣಂದಾರಿ ರಾಕೆಟ್ ಸೈನ್ಸ್ ಅಲ್ಲ, ಅರ್ಥ ಮಾಡ್ಕೊಳಕ್ಕೆ. ಗಣಂದಾರಿ ರಾಕೆಟ್ ಸೈನ್ಸ್ ಅಲ್ಲ, ಇದು ಕಾಮನ್ ಸೆನ್ಸ್, ಇದು ಅಷ್ಟೇ. ಈ ಕಾಮನ್ ಸೆನ್ಸಿನ ಪ್ರಯೋಗ ಆಗದೆ ಇದ್ದರೆ ಪರಿಸ್ಥಿತಿ ಬರುತ್ತೆ. ದಟ್ಸ್ ಓಕೆ, ಬರಲಿ. ಓಕೆ. ಇನ್ನು ಬೆಂಗಳೂರಿನಿಂದ ಹೋದವರೇ ತಮ್ಮ ಹಳ್ಳಿಗಳಿಗೆ ಕಂಟಕ ಆಗಬಹುದಾದ ಆತಂಕ ಮನೆ ಮಾಡ್ತಾ ಇದೆ. ಚಿಂತಾಮಣಿಯ ಕುರಟಳ್ಳಿಯಲ್ಲಿ ಅಮಾನವೀಯವಾಗಿ ಘಟನೆಯೊಂದು ನಡೆದಿದೆ. ಉಸಿರಾಟದ ಸಮಸ್ಯೆ ಉಂಟಾಗಿ ನಡುಬೀದಿಯಲ್ಲಿ ಕುಸಿದು ಬಿದ್ದ ಮಹಿಳೆಯ ನೆರವಿಗೆ ಸೋಂಕು ಭೀತಿಯ ಕಾರಣ ಗ್ರಾಮಸ್ಥರು ಯಾರೂ ಬರಲಿಲ್ಲ. ನರಳಿ ಸಾವನ್ನಪ್ಪಿದ್ರು. ಕೊನೆಗೆ ಜೆಸಿಬಿ ಮೂಲಕ ಆ ಮಹಿಳೆಯ ಶವವನ್ನು ಶವಾಗಾರಕ್ಕೆ ತೆಗೆದುಕೊಂಡು ಹೋದ್ರು. ಮರಣೋತ್ತರ ಪರೀಕ್ಷೆ ನಂತರ ಜೆಸಿಬಿಯಲ್ಲೇ ವಾಪಸ್ ತಂದು ಅಂತ್ಯಕ್ರಿಯೆ ಮುಗಿಸಿದ್ರು. ಮಗಳೀಗ ಅನಾಥಳಾಗಿದ್ದಾಳೆ. ಬೀದರ್ ಜಿಲ್ಲೆಯ ಗಡವಂತಿಯ ಗ್ರಾಮದಲ್ಲಿ ಒಂದೇ ದಿನ 18 ಜನರಲ್ಲಿ ಸೋಂಕು ಕಂಡು ಬಂದಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಚೋರನೂರಿನಲ್ಲಿ 52ಕ್ಕೂ ಅಧಿಕ ಪಾಸಿಟಿವ್ ಕೇಸ್ ಬಂದಿದೆ. ತಮಿಳುನಾಡಿನಿಂದ ಚೋರನೂರಿಗೆ ಬೇಕರಿಯಲ್ಲಿ ಕೆಲಸ ಮಾಡಲು ಬಂದಿದ್ದಂತಹ ಕಾರ್ಮಿಕನಿಂದ ಸೋಂಕು ಹಬ್ಬಿದೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರಿಂದ ಹಳ್ಳಿಗಳಿಗೆ ವಾಪಸ್ ಆದವರೆಷ್ಟು, ಎಷ್ಟು ಜನಕ್ಕೆ ಸೋಂಕು ತಗಲಿದೆ ಅನ್ನೋದರ ಬಗ್ಗೆ ಆರೋಗ್ಯ ಇಲಾಖೆಯ ಸರ್ವೆ ಒಂದು ನಡೆದಿದೆ. ಅದರ ಅಂಕಿಅಂಶ ಹೀಗಿದೆ. ಅವರ ಪ್ರಕಾರ 113,000 ಜನ ಅಥವಾ 13,000-14,000, 114,000 ಜನ ಆಚೆ ಹೋಗಿದ್ದಾರೆ ಅಂತ. ಹೇಗೆ? ಹೆಂಗೆ ಸಿಕ್ತಪ್ಪ ನಿಮ್ಗೆ ಲೆಕ್ಕ? ಯಾವ್ಯಾವ ರೋಡಲ್ಲಿ, ಯಾವ್ಯಾವ ಗಾಡಿನಲ್ಲಿ, ಯಾವ್ಯಾವ ಮಾರ್ಗದಲ್ಲಿ, ಯಾವ್ಯಾವ ರೂಪದಲ್ಲಿ, ಎಲ್ಲೆಲ್ಲಿ ಆರೋಗ್ಬಿಟ್ಟಿದಾನೋ. ಕೇವಲ ಬಸ್ ಟಿಕೆಟ್, ಟ್ರೈನ್ ಟಿಕೆಟ್ ಅದರ ಆಧಾರದ ಮೇಲೆ ಹೇಳ್ತಾರೆ. ಆಲ್ ರೈಟ್, ವಿ ವಿಲ್ ಅಕ್ಸೆಪ್ಟ್ ದಿಸ್ ಫಿಗರ್. ಇದನ್ನೇ ಅಕ್ಸೆಪ್ಟ್ ಮಾಡೋಣ. ಸೋಂಕಿತರ ಸಂಖ್ಯೆ ಇದರಲ್ಲಿ 25,000 ಅಂತ ಇದ್ದೀರಿ. ಹಾಗಾಗಿ ಸೋಂಕಿತ ಆಗಲೇಬೇಕು. 25,000 ಸೋಂಕಿತರು 113,000 ಸಿಗ್ತಾ ಇದೆ ಅಂತಂದ್ರೆ ನಿಮಗೆ ಅವ್ರದ್ದು ಸೆಕೆಂಡ್ರಿ ಆ್ಯಂಡ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನಾಗಬೇಕು? ಆಗಲೇಬೇಕು, ಡಬಲ್ ಆಗಬೇಕು. ಬೇರೆ ದಾರಿ ಏನಿದೆ? ಈಗಾಗೋದು ನೆಕ್ಸ್ಟ್ ಏನು ಅಂದರೆ, ಹಳ್ಳಿಗಳಿಗೆ ಇದು ಹಬ್ಬಿದ ಕೂಡಲೇ ಪ್ರಾಬ್ಲಮ್ ಈಸ್ ಬೆಡ್ಡು ಇರಲ್ಲ.
ಆಕ್ಸಿಜನ್ ಇರಲ್ಲ, ರೆಮ್ಡಿಸಿವಿರ್ ಇರಲ್ಲ. ಅದೇ ಪರಮ ಬಾಣ ಅನ್ಕೊಂಡಿದ್ದೀವಲ್ಲ, ಇಲ್ಲ. ಸೊ ಏನಾಗುತ್ತೆ, ಡೆತ್ ಡೆವಲಪ್ ಆಗ್ತಾ ಹೋಗುತ್ತೆ. ಅದು ನಿಶ್ಚಿತ. ಇದಾಗತ್ತೆ. ದಾಟ್ಸ್ ಎ ಪ್ರಾಬ್ಲಮ್. ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿಲ್ಲ. ಸರ್ಕಾರದವ್ರು ಹ್ಯಾಂಡಲ್ ಮಾಡಲಿಲ್ಲ, ಹಳ್ಳಿಯವ್ರನ್ನ ಕೇಳ್ಕೊಂಡ್ವಿ, ನೀವಾರು ನಿಮ್ಮ ಊರುಗಳನ್ನು ಕಾಪಾಡ್ಕೊಳ್ಳಿ ಅಂತ ಈಗಲೂ ಹೇಳ್ತಿದ್ದೀನಿ. ಬಹುಶಃ ಭಾಳ ಹಳ್ಳಿಗಳಿಗೆ ಇನ್ನೂ ಸಮಯ ಮೀರ್ದಂಗೆ ಕಾಣಿಸ್ತಿಲ್ಲ ನನಗೆ. ಟೈಟ್ ಮಾಡ್ಕೊಳ್ಬಹುದು. ಈಗಲೂ ಟೈಟ್ ಮಾಡಿ. ಯುವಕರು ಆಯಾಯ ಹಳ್ಳಿನಲ್ಲಿ ಒಂದೊಂದು ಕರೋನಾ ತಂಡವನ್ನು ಕಟ್ಟಿ ಊರ ಬಾಗಿಲಲ್ಲಿ ನಿಂತ್ಕೊಳ್ಳಿ, ಅಥವಾ ಊರೊಳಕ್ಕೆ ಅವ್ರು ಬಂದು ಸೇರಿದ್ರೆ ಗೌರವ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಒಂದು ಕಡೆ ಇಡಿ. ಅವ್ರನ್ನ ಓಡಿಸ್ಬೇಡಿ. ನಿಮ್ಮೂರಿನವ್ರೆ, ನಿಮ್ಮ ಸಂಬಂಧಿಕರೇ, ನಿಮ್ಮ ಅಣ್ಣ ತಮ್ಮಂದ್ರೆ, ನಿಮ್ಮ ಬಂಧು ಬಳಗದವ್ರೆ, ರಕ್ತ ಹಂಚ್ಕೊಂಡವ್ರೆ, ಓಡಿಸ್ಬೇಡಿ ಅವ್ರನ್ನ. ಕ್ವಾರಂಟೈನ್ ಮಾಡಿ. ಅಮಾನವೀಯ ಆಗತ್ತೆ. ಒಂದು ಕಡೆಯಲ್ಲೆಲ್ಲರೂ ಊರಲ್ಲಿ ಇರೋ ಯಾವುದೋ ಒಂದು ಭವನ ಯೂಸ್ ಮಾಡ್ಕೊಳ್ಳಿ, ತಳ್ಳಿ. ಯುವಕರು ನೀವು ಆಚೆ ಬರಲೇಬೇಕು, ಹಳ್ಳಿನಲ್ಲಿ ಬೇರೆ ದಾರಿ ಇಲ್ಲ ನಿಮಗೆ. ಈಗಲೂ ಹಳ್ಳಿಗಳಿಗೆ ಇನ್ನೂ ಸಮಯ ಮೀರ್ದಂಗೆ ಕಾಣಿಸ್ತಿಲ್ಲ ನನಗೆ. ಕಾಪಾಡ್ಕೊಳ್ಳಿ. ಇನ್ನೂ ಟೈಮ್ ಇದ್ದಂಗಿದೆ. ಟೈಟ್ ಮಾಡ್ಕೊಳ್ಳಿ. ಯಾರಿಗೂ ಬೇಜಾರು ಮಾಡಬೇಡಿ. ಅವ್ರ ತಂದೆ ತಾಯಿಗಳಿಗೆ ಹೇಳಿ, ಅಥವಾ ಅವ್ರ ಅಕ್ಕ ತಂಗಂದ್ರಿಗೆ ಹೇಳಿ, ಸುಮ್ಮನಿರಕ್ಕ, ನಾವೇನವ್ರು ತೊಂದರೆ ಮಾಡೋದು. ಊರಿನವ್ರು ಯಾರೋ ಒಬ್ಬರು, ಏಯ್ ನೀನೊಂದು ಒಂದು ಪಾತ್ರೆ ಅನ್ನ ಬೇಯಿಸೋ, ನೀನೊಂದೊಂದು ಯಾರೋ ಪಾತ್ರೆ ಸಾರು ಮಾಡೋ ತಗೊಂಡೋಗಿ ಇಟ್ಬಿಡಿ. 8 ದಿನ 9 ದಿನ ಕೂಡಾಕಿ ನೋಡೋಣ ಏನಾಗುತ್ತೆ. ಇಲ್ದಿದ್ರೆ ನಿಮ್ಮೂರಿಗೂ ಅದೇ ಕತೆ. ನಿಮ್ಮೂರಿನವ್ರಿಗೆ ಏನಾದ್ರು ಮಲಕ್ಕಂಡ್ರೆ ಬೆಂಗಳೂರಿನಲ್ಲಿ ಫೋನ್ ಮಾಡಿ ಬೆಡ್ಕೊಡ್ಸೋ ಟೈಪಲ್ಲಿ ಯಾರೂ ಇರಲ್ಲಪ್ಪ. ಇಲ್ಲೇ ಇದ್ರು ಹೋಗೋ ಅಷ್ಟೊತ್ತಿಗೆ ಹೋಗ್ತೀರಪ್ಪ ಮೇಲಕ್ಕೆ. ಇನ್ನೂ ರಿಸ್ಕ್. ಇಲ್ಲೇ ಬೇಡ ಅಂತ ಹೋದ್ರು. ಅಲ್ಲಿ ಇಲ್ಲೇ ಬೆಂಗಳೂರು ಮಹಾನಗರದಲ್ಲಿ ಕೂತು ಹಿಂಗೆ ಫೋನ್ ತಗೊಂಡ್ರೆ ಒಬ್ಬರಿಗೆ ರೆಮ್ಡಿಸಿವಿರ್ ಕೊಡ್ಸೋಕ್ಕೆ ಕಾಲಲ್ಲಿರೋ ಮೈಯಲ್ಲಿರೋ ರಕ್ತ ಎಲ್ಲ ಬ್ರೈನಿಗೆ ಬರ್ತಾ ಇದೆ. ಸಾಧ್ಯನೇ ಆಗ್ತಿಲ್ಲ. ಅಲ್ಲಿ ಯಾರು? ದಟ್ಸ್ ಆಲ್ ಯು ಕ್ಯಾನ್ ಡೂ. ಈಗಲೂ ಗ್ರಾಮೀಣ ಭಾಗದ ಜನ, ಪರ್ಟಿಕ್ಯುಲರ್ಲಿ ಯುವಕರು, ಸಾಧ್ಯ ಆದರೆ ಒಂದು ಕರೋನಾ ನಿಯಂತ್ರಣ ಅಥವಾ ತಡೆ ತಂಡ ಕಟ್ಕೊಳ್ಳಿ, ಅಥವಾ ಇರೋ ತಂಡನೇ ಯಾವುದೋ ಒಂದನ್ನು ಇಟ್ಕೊಳ್ಳಿ ದಯವಿಟ್ಟು ಅಂತ ಹೇಳಿ. ನಿಮ್ಮೂರಿನವ್ರನ್ನ ಗೌರವ ಪ್ರೀತಿಯಿಂದ ನೋಡ್ಕೊಳ್ಳಿ, ಸಪ್ರೇಟ್ ಮಾಡಿ. 8 ದಿನ ಆದಮೇಲೆ 7 ದಿನ ಆದಮೇಲೆ ಏನೂ ಕಾಣಿಸ್ತೇ ಇದ್ದರೆ ಲಕ್ಷಣಗಳು, ಒಳಗೆ ಬಿಟ್ಕೊಳ್ಳಿ, ಅವರ ಪಾಡ್ಗಳು ಇದ್ಕೊಳ್ಳಿ. ತೊಂದರೆ ಮಾಡಬೇಡ. ತೊಂದರೆ ಅಲ್ಲ. ದೇಶದಲ್ಲಿ 4 ಲಕ್ಷದವರೆಗೆ ಬಂದಿದೆ. ರಾಜ್ಯದಲ್ಲಿ 50,000 ಅಲ್ಲ. ಸ್ಮಶಾನದಲ್ಲಿ ಜನಕ್ಕೆ ಭಯ ಇಲ್ಲ. ಹಂಗಂದ್ರೆ ಏನು ಅನ್ಬೇಡಿ ಸರ್. ನಾನು ಏನು ಹೇಳಲಿ, ಮತ್ತೆ ಯಾರನ್ನ ಬ್ಲೇಮ್ ಮಾಡೋಣ ಇದರಲ್ಲಿ? ಜನರನ್ನೇ ಯಾರನ್ನ ಬ್ಲೇಮ್ ಮಾಡೋಣ? ಒಂದು ಕಡೆ ಕ್ರಮ ಹೀಗೆ ತಗೋಬೇಕಾಗಿತ್ತು ಅಂತ ಪರಿಣಿತರು ಹೇಳಿದ್ರು, ಕೇಳಿಸ್ಕೊಳ್ಳದಂತ ಕುರುಡು ಮತ್ತು ಕಣ್ಣಿಲ್ಲದ ಸರ್ಕಾರಗಳು ಜನ. ಇನ್ನೊಂದು ಕಡೆ ಹಿಂಗಾಗತ್ರಪ್ಪ, ಬಾಡಿ ಹಿಂಗೆ ಬೀಳ್ತಾ ಇದೆಯಪ್ಪ, ಹೆಣ ತೋರಿಸ್ತಾ ಇದೀವಿ ನೋಡ್ರಪ್ಪ. ನನಗೆ ಭಾಳ ವಿಶ್ವಾಸ ಇತ್ತು ಟಿ ವಿಗಳಲ್ಲಿ ಹೆಣದ ಸಾಲು ತೋರಿಸಿದ್ರೆ ಎದ್ರಕಂಡು ಒಳಗೋಗ್ತಾರೆ ಇವ್ರುಗಳು ಅಂತ. ಅದಾದಂಗಿಲ್ಲ ಸರ್. ಆಗ್ತಾ ಇಲ್ಲ. ಯಾರಿಗೆ ಹೇಳೋಣ ಹಂಗಾರೀಗ? ಜನ ಕೇರ್ ಮಾಡ್ತಾ ಇಲ್ಲ. ಅಯ್ಯ ಏನು ಕ್ಷಣನೇ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಜನತಾ ಲಾಕ್ಡೌನ್ನ 3ನೇ ದಿನ ಇವತ್ತು. ಜನ ಏನು ಮಾಡಿದ್ರು, ಆರಾಮಾಗಿ ಆಚೆಗೆ ಬಂದರು. ಹಲವೆಡೆ ಬ್ಯಾರಿಕೇಡನ್ನು ಕಿತ್ತಾಕ್ಬಿಟ್ಟು ಓಡಾಡಿದ್ರು. 10 ಗಂಟೆವರೆಗೆ ಮಾರ್ಕೆಟ್ಗಳೆಲ್ಲ ತುಳುಕಾಡ್ತಿತ್ತು. ಅಲ್ಲಿದೆ ದೃಶ್ಯಗಳು ನೋಡ್ತಾ ಇದ್ದೀರಿ ಎಲ್ಲ ನೀವು. ತುಳುಕಾಡ್ತಿದೆ, ರಸ್ತೆಗಳು ಬಿಸಿ. ವಿಲ್ಸನ್ ಗಾರ್ಡನಲ್ಲಿ ಯಾರೋ ಒಬ್ಬರು ಫ್ರೀ ತರಕಾರಿ ಕೊಟ್ಟರು. ಈ ಫ್ರೀ ತರಕಾರಿ ಕೊಟ್ಟಿದ್ದ ವ್ಯಕ್ತಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಇಫ್ ಯು ಹ್ಯಾಡ್ ನಾಟ್ ಟೇಕನ್ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ, ಹಂಚೋವಾಗಿ ಈಗ ಆಗ್ಬೋದು, ಈಗ ಬೇಡ ಅಂತಿದ್ರೆ ಆಮೇಲೆ ಕೇಸ್ ಹಾಕ್ಬೇಕು ನೀವು. ಫ್ರೀ ಅಂದಾಗ ಜನ ಮುಗಿ ಬೀಳ್ತಾರೆ ಅಂತ ಗೊತ್ತಿರಬೇಕಲ್ಲ. ನಮ್ಮ ದೇಶದ ಜನ ಏನು ಅಂತ ಗೊತ್ತಿದೆ ನಮಗೆ. ಹಾಗಾಗಿ ಕೊಡಬಾರ್ದಾಗಿತ್ತು. ಕೊಡೋದಾದ್ರೂ ಕೊಡಿ, ಒಳ್ಳೇದು, ನೋ ಪ್ರಾಬ್ಲಮ್ ಕೊಡಿ. ನಿಮ್ಮದು ಬಾವುಟ ಆರಿಸ್ಬೇಕು, ಫ್ಲೆಕ್ಸ್ ಹಾಕ್ಕೋಬೇಕು, ತೋರಿಸ್ಕೋಬೇಕು, ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ತಯಾರಿ ಆಗಬೇಕು, ನಾನು ಹೀರೋ ಅಂತ ಅನ್ನಿಸ್ಕೊಳ್ಳೋದಾದ್ರೆ ಕೊಡಿ. ನಿಮ್ಮಪ್ಪ ಹಾಕಿದ್ದು, ನಿಮ್ಮ ತಂದೆ ಮಾಡಿದ ದುಡ್ಡೋ ನಿಮ್ಮ ದುಡ್ಡೋ ಇದ್ರೆ ಕೊಡಿ. ಬಟ್ ಕೊಡೋಕ್ಕೆ ಮೊದಲು ಅದಕ್ಕೆ ಬೇಕಾಗಿದ್ದು ಮುಂಜಾಗ್ರತೆ ತೆಗೆದುಕೊಳ್ಳೋದು ನಿಮ್ಮ ಕರ್ತವ್ಯ ಮತ್ತು ಧರ್ಮ. ಅದರ್ವೈಸ್ ಇಟ್ಸ್ ಎನ್ ಅಫೆನ್ಸ್. ಯು ಆರ್ ಟೆಂಪ್ಟಿಂಗ್ ದ ಪೀಪಲ್ ಟು ಕಮ್.
ಇಟ್ಸ್ ಅನ್ ಅಫೆನ್ಸ್. ಬುಕ್ ಅಗೇನ್ಸ್ಟ್ ದಮ್ ಅಂಡ್ ಥ್ರೋ ದಮ್ ಇನ್ಸೈಡ್ ಹೇಳ್ತೀನಿ, ಒಳಕಾಕಿ. ಅನಗತ್ಯವಾಗಿ ಓಡಾಡ್ತಿದ್ದ ಜನನ ವಾಹನ ಸೀಸ್ ಮಾಡಿದ್ರು. ನಮ್ಮ ಟಿವಿನಲ್ಲಿ ಬೆಳಗ್ಗೆನೆ ಶುರು ಮಾಡಿಕೊಂಡು ಇದ್ಯಾವ ಸೀಮೆ ಲಾಕ್ಡೌನು ಅಂತ. ಹಂಗೆ ಇತ್ತು. ಆಮೇಲೆ ಕಮಿಷನರ್ ಇಳಿದು ಹೋಗಿ ಮಾಡಿದ್ರು ಒಂದಷ್ಟು. ಅಲ್ಲೆಲ್ಲ ಕಾರವಾರದಲ್ಲಿ ಶಾಸಕರ ಕಾರ್ ರೋಡಲ್ಲಿ ಹೋಗ್ತಿತ್ತಂತೆ, ಪೊಲೀಸ್ನವ್ರು ತಡೆದ್ರೆ ಶಾಸಕರೇ ಇರಲಿಲ್ವಂತೆ. ಶಾಸಕರು ಯಾಕಿರಬೇಕು? ಅವ್ರ ಕಾರ್ ಅಲ್ವಾ, ಹಾಗಾಗಿ ಇರಬಹುದೇನೋ ಅಂತ ತಡೆದಿ. ಹಾಗೇನಿಲ್ಲ, ಶಾಸಕರ ಕಾರ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅದೇ ಓಡಾಡ್ಬೋದ್ರಿ. ಅದು ಸರ್ಕಾರಿ- ಓಡಾಡ್ಬೋದು, ಶಾಸಕರ ಕಾರ್ ಓಡಾಡುತ್ತೆ ಅಷ್ಟೇ, ಓಕೆ ಕೇಳಬಾರ್ದು ಹಂಗೆಲ್ಲ. ಸರ್ ಯಾರೋ ಒಬ್ಬ ಕಮಿಷನರ್ ಹತ್ರ ಬೆಂಗಳೂರಿನಲ್ಲಿ ಯುವಕ ಅದ್ಯಾವುದೋ ID ಕಾರ್ಡ್ ತೋರಿಸ್ಕೊಂಡು ಗಲಾಟೆಗೆ ಹೇಳಿದಂತೆ. ಸರಿ ಹೋಗಾತ್ಲ ಕಡೆಗೆ ಅಂತಬಿಟ್ಟು ಅವರು ಕಾರ್ಡನ್ನೇ ಮುರಿದಾಕ್ಬಿಟ್ಟಿರೋ, ಓಡ್ಬಿಟ್ಟು ಮುಂದೆ ಕೊಟ್ಟೋದ್ರು ಅಂತ ಹೋಗಾತ್ಲ ಕಡೆಗೆ. ಪೊಲೀಸರು ಇಲ್ಲಿ ಏನಾಗಿದೆ ಪೊಲೀಸ್ನವ್ರಿಗೆ ಪರಿಸ್ಥಿತಿ ಅಂದರೆ, ಒಂದಿಷ್ಟು ಚಟುವಟಿಕೆಗಳು ಹಾಳಾಗದಿರಲಿ ಜೀವನ ಅಂತ ಸರ್ಕಾರ ಉದಾರತೆಯಲ್ಲಿ ಬಿಟ್ಕೊಟ್ಟಿದೆ. ಇದನ್ನು ದುರುಪಯೋಗ ಮಾಡಿಕೊಳ್ಳೋ ಗಿರಾಕಿಗಳಿಗೆ ಅದು ರಹದಾರಿ ಆಗಿಬಿಟ್ಟಿದೆ. ಈ ಊಟ ಕೊಡೋ ಕಂಪನಿಲಿ ಕೆಲಸ ಬಿಟ್ಟಿದ್ದ ಗಿರಾಕಿ ಹತ್ರ ಈಗಲೂ ಟೀ ಶರ್ಟ್ಗಳಿವೆ, ಹಾಕೊಂಡು ಓಡಾಡೋದು. ಗಾಡಿ ಯಾವುದು ಅಂತ ಕೇಳಲ್ಲ, ಏನಿಲ್ಲ. ಈ ಥರ ಉಡಾಫೆ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡ್ರೆ ಪೊಲೀಸ್ನವ್ರ ಪರಿಸ್ಥಿತಿ ಏನು? ನಿಲ್ಲಿಸಿದವನೆಲ್ಲ ಏನೋ ಒಂದು ರೀಸನ್ ಹೇಳೇ ಹೇಳ್ತಾನೆ, ಬಿಡಲೇಬೇಕು. ಹೇಳೇ ಹೇಳ್ತಾರೊಂದು ಕಾರಣ. ಯಾರು ಕೊಡದೇ ಇರ್ತಾರ? ಅದಕ್ಕೇನು ಅಲ್ಲಿ ನೋಡ್ತಿದ್ದೆ, ಯಾರೋ ನೀರಿಂದು ಡ್ರಮ್ಮು ಹಿಂಗೆ ಹಿಡ್ಕೊಂಡು ಗಾಡಿ ಹಿಂಗೆ ತೊಯ್ತಾ ಇದ್ದಾರೆ. ಯಾಕಪ್ಪ ನೀರು ತರಕ್ಕೆ ಸರ್? 6ರಿಂದ 10 ಗಂಟೆ ಅವ್ರಿಗೆ ಬಿಟ್ಟಿದ್ರಲ್ಲಪ್ಪ. ರಶ್ ಇತ್ತು ಸರ್.